ಇಂಟರ್ನೆಟ್ ಪ್ರಪಂಚದಲ್ಲಿ ಪ್ರತಿದಿನ ಲಕ್ಷಾಂತರ ವಿಡಿಯೋಗಳು ಬರ್ತವೆ ಹೋಗ್ತವೆ. ಆದರೆ ಇತಿಹಾಸದಲ್ಲಿ ಕೆಲವು ಕಥೆಗಳು ಮಾತ್ರ ನಮ್ಮನ್ನು ಬೆರಗುಗೊಳಿಸುತ್ತವೆ. ಶೂನ್ಯದಿಂದ ಶುರುವಾಗಿ ಇವತ್ತು ಇಡೀ ಜಗತ್ತನ್ನೇ ಆಳುತ್ತಿರುವ ಅತಿದೊಡ್ಡ ಡಿಜಿಟಲ್ ಸಾಮ್ರಾಜ್ಯದ ಕಥೆ ಇದು. ಇದು ಕೇವಲ ಒಬ್ಬ ಯೂಟ್ಯೂಬರ್ ಕಥೆ ಅಲ್ಲ, ಬದಲಾಗಿ ಛಲ, ನೋವು ಮತ್ತೆ ಅಸಾಧ್ಯ ಅನ್ನೋದನ್ನ ಸಾಧ್ಯವಾಗಿಸಿದ ಒಬ್ಬ ಹುಡುಗನ ರೋಮಾಂಚಕ ಪಯಣ. ನಮಸ್ಕಾರ ಸ್ನೇಹಿತರೆ, ಡೈಲಿ ಟ್ರೆಂಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ಮಿಸ್ಟರ್ ಬೀಸ್ಟ್ ಬೆಳೆದು ಬಂದ ಕಥೆಯನ್ನು ನೋಡೋಣ. ಇದು ಕತ್ತಲ ಕೋಣೆಯಲ್ಲಿ ಒಂಟಿಯಾಗಿ ಕೂತು ತನ್ನ ಕನಸಿಗಾಗಿ ಇಡೀ ಜಗತ್ತನ್ನೇ ತ್ಯಾಗ ಮಾಡಿದ ಒಬ್ಬ ಸಾಮಾನ್ಯ ಹುಡುಗನ ಅಸಾಮಾನ್ಯ ಕಥೆ. ಈ ನಂಬರ್ನ ಒಮ್ಮೆ ಸರಿಯಾಗಿ ನೋಡಿ. $1 ಬಿಲಿಯನ್, ಅಂದ್ರೆ ನಮ್ಮ ರೂಪಾಯಿಗಳಲ್ಲಿ ಸಾವಿರಾರು ಕೋಟಿಗಳು. ಇದು ಇವತ್ತಿನ ಮಿಸ್ಟರ್ ಬೀಸ್ಟ್ನ ನೆಟ್ವರ್ತ್. ಆದರೆ ಈ ಬೆರಗುಗೊಳಿಸುವ ಯಶಸ್ಸಿನ ಹಿಂದೆ ಒಂದು ಕಣ್ಣೀರಿನ ಕಥೆಯಿದೆ. ಒಂದು ಕಾಲ ಇತ್ತು, ಆತನ ವಿಡಿಯೋಗಳಿಗೆ 0 ವ್ಯೂಸ್ ಬರ್ತಿತ್ತು. ಯಾರೊಬ್ಬರೂ ಆತನನ್ನ ನಂಬಿರಲಿಲ್ಲ. ಆತನ ಐಡಿಯಾ ನೋಡಿ ನಕ್ಕವರೇ ಹೆಚ್ಚು. ಅಂತಹ ವೈಫಲ್ಯದಿಂದ ಆತ ಇಲ್ಲಿಯವರೆಗೆ ಬೆಳೆದು ನಿಂತಿರೋದು ನಿಜಕ್ಕೂ ಒಂದು ಪವಾಡ. ಈಗ ನಮ್ಮೆಲ್ಲರ ತಲೆಯಲ್ಲಿ ಬರುವ ಬಹುದೊಡ್ಡ ಪ್ರಶ್ನೆ ಅಂದ್ರೆ, ಕ್ರೋನ್ಸ್ ಅನ್ನೋ ಗಂಭೀರ ಕರುಳಿನ ಕಾಯಿಲೆಯಿಂದ ನರಳುತ್ತಿದ್ದ, 4 ಜನ ಮುಂದೆ ನಿಂತು ಮಾತಾಡೋಕೆ ನಡುಗುತ್ತಿದ್ದ, ಸಿಕ್ಕಾಪಟ್ಟೆ ನಾಚಿಕೆ ಸ್ವಭಾವದ ಹುಡುಗ ಜಿಮ್ಮಿ ಡೊನಾಲ್ಡ್ಸನ್ ಇವತ್ತು ಜಗತ್ತಿನ ಅತಿದೊಡ್ಡ ಕ್ರಿಯೇಟರ್ ಆಗಿದ್ದು ಹೇಗೆ? ಈ ಪಯಣದ ಆರಂಭ ಮಾತ್ರ ತುಂಬಾನೇ ಕರಾಳವಾಗಿತ್ತು, ಹಾಗೆ ಅಷ್ಟೇ ಎಮೋಷನಲ್ ಆಗಿತ್ತು. ಆತನ ಹೋರಾಟದ ದಿನಗಳನ್ನೊಮ್ಮೆ ತಿರುಗಿ ನೋಡಿದರೆ ನಿಜಕ್ಕೂ ಕಣ್ಣಾಳಿಗಳು ತುಂಬಿ ಬರ್ತವೆ. ಶೂನ್ಯದಿಂದ ಶುರುವಾದ ಆತನ ಬದುಕು ಬರೀ ಕಷ್ಟಗಳಿಂದಲೇ ಕೂಡಿತ್ತು. ಜಿಮ್ಮಿಯ ಆರಂಭಿಕ ಜೀವನ ಎಷ್ಟರ ಮಟ್ಟಿಗೆ ಕತ್ಲೇಲಿತ್ತು ಅಂದ್ರೆ, ಮನೆಯಲ್ಲಿ ನೆಮ್ಮದಿ ಇರಲಿಲ್ಲ. ತಂದೆ ತಾಯಿಯ ವಿಚ್ಛೇದನ ಆತನನ್ನ ಸಂಪೂರ್ಣ ಒಂಟಿ ಮಾಡಿತು. 2010ರಲ್ಲಿ ಕೇವಲ 12ನೇ ವಯಸ್ಸಿಗೆ ತನ್ನ ಚಾನಲ್ ಶುರು ಮಾಡ್ದ. ಆದ್ರೆ 2013ರಲ್ಲಿ ಆತನ ಬದುಕಿಗೆ ಅತಿ ದೊಡ್ಡ ಪೆಟ್ಟು ಬಿತ್ತು. ಆತನಿಗೆ ಕ್ರೋನ್ಸ್ ಕಾಯಿಲೆ ಇರೋದು ಪತ್ತೆ ಆಯಿತು. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಬೇಸ್ಬಾಲ್ ಆಟವನ್ನ ಆತ ಶಾಶ್ವತವಾಗಿ ಬಿಡಬೇಕಾಯಿತು. 2015ರಲ್ಲಿ ತಾಯಿ ಒಂದೋ ಕಾಲೇಜಿಗೆ ಹೋಗು ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗು ಅಂತ ಎಚ್ಚರಿಕೆ ಕೊಟ್ರು. ಆದ್ರೆ ಆತ ಏನ್ಮಾಡ್ದ ಗೊತ್ತಾ? ತನ್ನ ಯೂಟ್ಯೂಬ್ ಹುಚ್ಚಿಗಾಗಿ ದಿನ ಕಾಲೇಜಿಗೆ ಹೋಗೋ ನಾಟಕ ಆಡ್ತಾ ಯಾರಿಗೂ ಗೊತ್ತಾಗ್ದ ಹಾಗೆ ವಿಡಿಯೋ ಮಾಡೋದನ್ನ ಮುಂದುವರೆಸ್ದ. ಯಶಸ್ಸಿಗೆ ಎಂಥ ಬೆಲೆ ತರಬೇಕು ಅಂತ ನೀವೇ ಯೋಚನೆ ಮಾಡಿ. ಯೂಟ್ಯೂಬ್ ಅನ್ನೋದು ಆತನಿಗೆ ಬರೀ ಆಸಕ್ತಿ ಆಗಿರಲಿಲ್ಲ, ಅದೊಂದು ಗೀಳಾಗಿತ್ತು. ಆ ಗೀಳಿಗಾಗಿ ಆತ ಕ್ರಿಸ್ಮಸ್ ಹಬ್ಬದ ಖುಷಿಯನ್ನ ತ್ಯಾಗ ಮಾಡ್ದ, ಫ್ರೆಂಡ್ಸ್ ಜೊತೆ ಸುತ್ತಾಡೋದನ್ನ ಬಿಟ್ಟ, ಅಣ್ಣನ ಹಳೆ ಲ್ಯಾಪ್ಟಾಪ್, ಕೇವಲ 480p ಕ್ವಾಲಿಟಿಯ ಹಳೆ ವಿಂಡೋಸ್ ಫೋನ್, ಇಷ್ಟೇ ಆತನ ಪ್ರಪಂಚ ಆಗಿತ್ತು. ಯಾರೊಬ್ಬರೂ ಆತನ್ನ ನಂಬದಿದ್ದಾಗಲೂ ಆ ಕತ್ತಲ ಕೋಣೆಯಲ್ಲಿ ನಿದ್ದೆ ಬಿಟ್ಟು ಒಂಟಿಯಾಗಿ ಶ್ರಮಿಸ್ತಾ ಇದ್ದ. ಆತನ ಡೆಡಿಕೇಶನ್ ಆ ಮಟ್ಟಿಗಿತ್ತು. ಈ ಹುಚ್ಚು ಶ್ರಮಕ್ಕೆ ಕೊನೆಗೂ ಒಂದು ದಿನ ಪ್ರತಿಫಲ ಸಿಕ್ಕೇ ಬಿಡ್ತು. ಆತ ಮಾಡಿದ ಆ ಹುಚ್ಚು ಸಾಹಸ ಕೇಳಿದ್ರೆ ನೀವೇ ಬೆರಗಾಗ್ತೀರಾ. ಕ್ಯಾಮ್ರಾ ಮುಂದೆ ಕೂತು ಸತತ 40 ಗಂಟೆಗಳ ಕಾಲ 1ರಿಂದ 1 ಲಕ್ಷದವರೆಗೂ ಎಣಿಸೋ ಸಾಹಸ ಮಾಡ್ದ. ಕಣ್ಣುಗಳು ಸುಸ್ತಾಗಿದ್ವು, ಧ್ವನಿ ಕುಗ್ಗಿತ್ತು, ಆದರೆ ಆತ ಮಾತ್ರ ನಿಲ್ಲಿಸಿಲ್ಲ. ಈ ವಿಡಿಯೋ ಯೂಟ್ಯೂಬ್ ಅಲ್ಗಾರಿದಮನ್ನ ಸಂಪೂರ್ಣವಾಗಿ ಬ್ರೇಕ್ ಮಾಡ್ತು. ಕೇವಲ ಕೆಲವೇ ದಿನಗಳಲ್ಲಿ ಬರೋಬ್ಬರಿ 5 ಮಿಲಿಯನ್ ವ್ಯೂಸ್ ಸಿಕ್ತು. ಅಲ್ಲಿಂದ ಮಿಸ್ಟರ್ ಬೀಸ್ಟ್ ಅನ್ನೋ ಬಿರುಗಾಳಿಗೆ ಒಂದು ಹೊಸ ದಾರಿ ಸಿಕ್ತು. ಗೆಲುವಿನ ಹೊಸ ಅಧ್ಯಾಯ ಶುರುವಾಯ್ತು. ಪ್ರೇಕ್ಷಕರನ್ನ ಹೇಗೆ ಆಕರ್ಷಿಸಬೇಕು, ಅವರ ಹೃದಯವನ್ನ ಹೇಗೆ ಗೆಲ್ಲಬೇಕು ಅನ್ನೋ ಮಾಸ್ಟರ್ ಪ್ಲಾನ್ ಆತನಿಗೆ ಅರ್ಥವಾಗಿತ್ತು. ಆತನ ಗೆಲುವಿನ ಹಿಂದಿದ್ದ ಅತಿದೊಡ್ಡ ಅಸ್ತ್ರ ಅಂದ್ರೆ ಈ ವಾರ್ಮ್ ಗ್ಲೋ ಎಫೆಕ್ಟ್. ತನಗೆ ಬಂದ ಮೊದಲ $10,000 ಬ್ರ್ಯಾಂಡ್ ಡೀಲ್ ಹಣವನ್ನ ನೇರವಾಗಿ ಒಬ್ಬ ನಿರ್ಗತಿಕನಿಗೆ ದಾನ ಮಾಡ್ದ. ಸೈಕಾಲಜಿಯಲ್ಲಿ ಬೇರೆಯವರಿಗೆ ಸಹಾಯ ಮಾಡೋದನ್ನು ನೋಡಿದಾಗ ನಮಗೂ ಒಂದು ಅದ್ಭುತ ಖುಷಿ ಸಿಗುತ್ತೆ ಅಲ್ವಾ? ಅದನ್ನೇ ವಾರ್ಮ್ ಗ್ಲೋ ಎಫೆಕ್ಟ್ ಅನ್ನೋದು. ಈ ಟ್ರಿಕ್ ಆತನ ವಿಡಿಯೋಗಳನ್ನ ಇಡೀ ಪ್ರಪಂಚದಾದ್ಯಂತ ವೈರಲ್ ಆಗುವಂತೆ ಮಾಡ್ತು. ದಾನ ಮಾಡೋದೇ ಆತನ ಅತಿ ದೊಡ್ಡ ಕಂಟೆಂಟ್ ಸ್ಟ್ರಾಟಜಿಯಾಗಿ ಬದಲಾಯಿತು. ತನ್ನ ಈ ಪಯಣದಲ್ಲಿ ಆತ ಅಳವಡಿಸಿಕೊಂಡ 3 ಕಠಿಣ ನಿಯಮಗಳ ಬಗ್ಗೆ ನೀವು ತಿಳಿಯಲೇಬೇಕು. ಮೊದಲನೆಯದು ಪರ್ಪಲ್ ಕೌ ಅಥವಾ ನೇರಳೆ ಹಸುವಿನ ತತ್ವ. ಅಂದ್ರೆ ರಸ್ತೆಯಲ್ಲಿ ಹೋಗುವಾಗ ಸಾಮಾನ್ಯ ಹಸುವನ್ನ ಯಾರೂ ಗಮನಿಸಲ್ಲ. ಅದೇ ಒಂದು ನೇರಳೆ ಬಣ್ಣದ ಹಸು ಕಂಡ್ರೆ ಎಲ್ಲರೂ ತಿರುಗಿ ನೋಡ್ತಾರೆ. ತನ್ನ ಐಡಿಯಾಗಳು ಹಾಗೆ ಇರಬೇಕು ಅಂತ ಆತ ಡಿಸೈಡ್ ಮಾಡ್ದ. ಎರಡನೇದು ವಿಡಿಯೋಗೆ ತನ್ನ ಗರಿಷ್ಠ ಶ್ರಮ ಹಾಕೋದು. ಮತ್ತು ಮೂರನೇದು ಪ್ರತಿ ವಿಡಿಯೋದಲ್ಲೂ ಹಿಂದಿನದಕ್ಕಿಂತ ಒಂದು ಸಣ್ಣ ಸುಧಾರಣೆ ತರೋದು. ಈ ನಿರಂತರ ಸುಧಾರಣೆಯೇ ಆತನ ಬ್ರಹ್ಮಾಸ್ತ್ರ. ಇನ್ನೂ ಆತನ ವಿಡಿಯೋಗಳ ಥಂಬ್ನೇಲ್ ಹಿಂದಿನ ಸೈಕಾಲಜಿ ಗಮನಿಸಿದ್ರೆ ಇವು ಬರೀ ಚಿತ್ರಗಳಲ್ಲ, ನಮ್ಮ ಮೆದುಳನ್ನ ಹ್ಯಾಕ್ ಮಾಡೋ ತಂತ್ರ. ಗೊಂದಲ ಇಲ್ಲದ ಕ್ಲೀನಾದ ಚಿತ್ರಗಳು ತಕ್ಷಣ ಗಮನ ಸೆಳೆಯುತ್ತವೆ. ಅತೀ ಚಿಕ್ಕ ಮತ್ತು ಅತೀ ದೊಡ್ಡ ವಸ್ತುಗಳನ್ನ ಅಕ್ಕಪಕ್ಕ ಇಟ್ಟಾಗ ಆ ಸೈಜ್ ಡಿಫರೆನ್ಸ್ ಮೆದುಳಿಗೆ ಒಂದು ರೀತಿಯ ಶಾಕ್ ಕೊಡುತ್ತೆ. ಜೊತೆಗೆ ಕಪ್ಪು ಕಿತ್ತಲೆ ಅಂತಹ ಕಾಂಟ್ರಾಸ್ಟ್ ಬಣ್ಣಗಳ ಬಳಕೆ ನೀವು ಸ್ಕ್ರೋಲ್ ಮಾಡ್ತಿರುವಾಗ ನಿಮ್ಮ ಕಣ್ಣುಗಳನ್ನ ಹಿಡಿದಿಡುತ್ತೆ. ಈ ತಂತ್ರಗಳು ವೀಕ್ಷಕರು ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡುವಂತೆ ಮ್ಯಾಜಿಕ್ ಮಾಡ್ತವೆ.
ಒಮ್ಮೆ ಕ್ಲಿಕ್ ಮಾಡಿದ ಮೇಲೆ ವೀಕ್ಷಕರನ್ನ ಹಿಡಿದಿಟ್ಟುಕೊಳ್ಳುವ ಆತನ ನಿಮಿಷದ ಸ್ಟ್ರಾಟಜಿ ಇನ್ನೂ ಅದ್ಭುತವಾಗಿದೆ. ಮೊದಲ 1 ನಿಮಿಷದಲ್ಲೇ ತಾನು ತಮ್ನೇಲ್ನಲ್ಲಿ ಕೊಟ್ಟ ಭರವಸೆಯನ್ನ ಪೂರೈಸಿಬಿಡ್ತಾನೆ. ಆಮೇಲೆ 1 ರಿಂದ 3 ನಿಮಿಷದವರೆಗೆ ಕಥೆಯನ್ನ ಜೆಟ್ ಸ್ಪೀಡ್ನಲ್ಲಿ ಮುಂದೊಯ್ತಾನೆ. ವೀಕ್ಷಕರಿಗೆ ಬೋರ್ ಆಗೋ ಮುಂಚೆಯೇ ಒಂದು ಅನಿರೀಕ್ಷಿತ ಟ್ವಿಸ್ಟ್ ಕೊಟ್ಟು ಅವರನ್ನ ಮತ್ತೆ ವಿಡಿಯೋ ಒಳಗೆ ಎಳೆಯುತ್ತಾನೆ. ಕಡೆಗೂ ವಿಡಿಯೋ ಮುಗಿಯೋವರೆಗೂ ನಿಮ್ಮ ಗಮನ ಬೇರೆ ಕಡೆ ಹೋಗೋಕೆ ಬಿಡೋದೇ ಇಲ್ಲ. ವಾಟ್ ಎ ಪರ್ಫೆಕ್ಟ್ ರಿಟೆನ್ಷನ್ ಸ್ಟ್ರಾಟಜಿ. ಆದ್ರೆ ಇಷ್ಟೆಲ್ಲ ಸಕ್ಸಸ್ ನಡುವೆ ಯಾರೂ ನಿರೀಕ್ಷಿಸದ ಒಂದು ದೊಡ್ಡ ಬಿರುಗಾಳಿ ಅಪ್ಪಳಿಸಿಯೇ ಬಿಡ್ತು. ಎಲ್ಲವೂ ಸರಿಯಾಗಿ ನಡೀತಿತ್ತು. ಯಶಸ್ಸಿನ ತುದಿಯಲ್ಲಿದ್ದ ಮಿಸ್ಟರ್ ಬೀಸ್ಟ್ ಸಾಮ್ರಾಜ್ಯಕ್ಕೆ 2024ರಲ್ಲಿ ಇದ್ದಕ್ಕಿದ್ದಂತೆ ಕತ್ತಲೆ ಆವರಿಸಿತು. ಆತನ ಇಡೀ ಕೆರಿಯರ್ ಮುಗಿದೇ ಹೋಯ್ತು ಅಂತ ಜಗತ್ತು ಭಾವಿಸಿತು. ಆತನದೇ ಮಾಜಿ ಉದ್ಯೋಗಿ ಡಾಸನ್ ಫ್ರೆಂಚ್ ವಿಡಿಯೋ ಮೂಲಕ ಆಘಾತಕಾರಿ ಆರೋಪಗಳನ್ನು ಮಾಡಿದ. ವಿಡಿಯೋಗಳಲ್ಲಿ ನಕಲಿ ಗ್ರಾಫಿಕ್ಸ್ ಬಳಸಲಾಗಿದೆ, ಚಾರಿಟಿಗಳು ಫೇಕು, ಗೆದ್ದವರಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಆರೋಪಗಳು ಇಂಟರ್ನೆಟ್ನಲ್ಲಿ ಬೆಂಕಿಯಂತೆ ಹಬ್ಬಿದವು. ಕೋಟ್ಯಾಂತರ ರೂಪಾಯಿಗಳ ಬ್ರ್ಯಾಂಡ್ ಡೀಲ್ಗಳು ಕ್ಯಾನ್ಸಲ್ ಆದವು. ಬಾಯ್ಕಾಟ್ ಮಿಸ್ಟರ್ ಬೀಸ್ಟ್ ಟ್ರೆಂಡ್ ಶುರುವಾಯಿತು. $1 ಬಿಲಿಯನ್ ಸಾಮ್ರಾಜ್ಯ ಕಣ್ಮುಚ್ಚಿ ತೆರೆಯುವಷ್ಟರಲ್ಲಿ ಕುಸಿಯೋ ಹಂತಕ್ಕೆ ಬಂದಿತ್ತು. ಇಂಥ ಟೈಮ್ನಲ್ಲಿ ಜಿಮ್ಮಿ ಹೆದ್ರಿ ಓಡಿ ಹೋಗ್ಲಿಲ್ಲ. ಅತ್ಯಂತ ತಾಳ್ಮೆಯಿಂದ ಇದ್ರು. ಸತ್ಯ ತನ್ನಷ್ಟಿಗೆ ತಾನೇ ಹೊರಬರಲು ಬಿಟ್ಟ. ಸಾರ್ವಜನಿಕವಾಗಿ ಆಡಿಟ್ ಆದ ಪಾರದರ್ಶಕ ದಾಖಲೆಗಳು ಆತನ ಚಾರಿಟಿಗಳು ನೈಜವಾದವು ಅಂತ ಸಾಬೀತುಪಡಿಸಿದ್ವು. ಸಿಜಿಐ ಆರೋಪಗಳು ಸಂಪೂರ್ಣ ಸುಳ್ಳು ಅಂತ ತಜ್ಞರು ಸಾಕ್ಷಿ ಸಮೇತ ತೋರಿಸ್ಕೊಟ್ರು. ವಿವಾದಗಳು ತನ್ನಗಾದವು, ಕಡೆಗೂ ಸತ್ಯ ಗೆದ್ದಿತು. ಈ ಬಿಕ್ಕಟ್ಟು ಆತನನ್ನ ನಾಶ ಮಾಡೋ ಬದಲು ಆತನ ಪಾರದರ್ಶಕತೆಯನ್ನ ಜಗತ್ತಿಗೆ ಮತ್ತೊಮ್ಮೆ ಸಾಬೀತುಪಡಿಸಿತು. ಈ ಬಿಕ್ಕಟ್ಟಿನ ನಂತರ ಶುರುವಾಗಿದ್ದೇ ಇತಿಹಾಸದಲ್ಲೇ ಅತ್ಯಂತ ರೋಮಾಂಚಕ ಐತಿಹಾಸಿಕ ಕಂಬ್ಯಾಕ್. ಕಷ್ಟಗಳಿಂದ ಪಾಠ ಕಲಿತ ಮಿಸ್ಟರ್ ಬೀಸ್ಟ್ ಹಿಂದೆಂದಿಗಿಂತಲೂ ಹೆಚ್ಚು ಬಲಿಷ್ಠವಾಗಿ ಅಬ್ಬರದಿಂದ ಮರಳಿ ಬಂದ. ಬಿಕ್ಕಟ್ಟಿನಿಂದ ಹೊರಬಂದ ತಕ್ಷಣವೇ ಬರೋಬ್ಬರಿ 300 ಮಿಲಿಯನ್ ಸಬ್ಸ್ಕ್ರೈಬರ್ಗಳನ್ನು ಹೊಂದುವ ಮೂಲಕ ಹೊಸ ಮೈಲಿಗಲ್ಲು ಸೃಷ್ಟಿಸಿದ. 300 ಮಿಲಿಯನ್, ಇದು ಪ್ರಪಂಚದ ಅನೇಕ ದೇಶಗಳ ಒಟ್ಟು ಜನಸಂಖ್ಯೆಗಿಂತಲೂ ಹೆಚ್ಚು. ಈ ಮೂಲಕ ಯೂಟ್ಯೂಬ್ನ ಏಕೈಕ ರಾಜ ತಾನೇ ಅನ್ನೋದನ್ನ ಇಡೀ ಜಗತ್ತಿಗೆ ಅಬ್ಬರದಿಂದ ಸಾರಿದ. ತನ್ನ ಕಂಬ್ಯಾಕ್ ಅನ್ನ ಮತ್ತಷ್ಟು ಗ್ರ್ಯಾಂಡ್ ಆಗಿ ಮಾಡಲು ಅಮೆಜಾನ್ ಪ್ರೈಮ್ ಜೊತೆ ಸೇರಿ ಬೀಸ್ಟ್ ಗೇಮ್ಸ್ ಅನ್ನೋ ಐತಿಹಾಸಿಕ ಶೋ ಶುರು ಮಾಡಿದ. ಈ ಶೋಗಾಗಿ ಬಳಸಿದ ಕ್ಯಾಮ್ರಾಗಳ ಸಂಖ್ಯೆ ಕೇಳಿದ್ರೆ ಶಾಕ್ ಆಗ್ತೀರಾ. 1100. ಹೌದು, ಒಂದೇ ಸೆಟ್ನಲ್ಲಿ ಏಕಕಾಲದಲ್ಲಿ 1100 ಕ್ಯಾಮ್ರಾಗಳು ರೆಕಾರ್ಡ್ ಮಾಡ್ತಿದ್ವು. ಹಾಲಿವುಡ್ ಸಿನಿಮಾಗಳು ಕೂಡ ಇಷ್ಟು ದೊಡ್ಡ ಮಟ್ಟದ ಶೂಟಿಂಗ್ ಮಾಡಿಲ್ಲ. ಈ ಹುಚ್ಚು ಸಾಹಸಗಳಿಗೆ ಆತ ಮಾಡೋ ಖರ್ಚೆಷ್ಟು ಗೊತ್ತಾ? ಕೇವಲ ಬೆಸ್ಟ್ ಕಂಟೆಂಟ್ ಕೊಡಬೇಕು ಅನ್ನೋ ಕಾರಣಕ್ಕೆ ಆತ 1 ವರ್ಷದಲ್ಲಿ ಖರ್ಚು ಮಾಡೋ ಬಜೆಟ್ $200 ಮಿಲಿಯನ್. ಅಂದ್ರೆ ನಮ್ಮ ರೂಪಾಯಿ ಲೆಕ್ಕದಲ್ಲಿ ಸುಮಾರು 1600 ಕೋಟಿಗೂ ಹೆಚ್ಚು. ದುಡ್ಡನ್ನ ಉಳಿಸೋದ್ಕಿಂತ ಆ ದುಡ್ಡನ್ನ ವಾಪಸ್ ವಿಡಿಯೋಗಳಿಗೆ ಹಾಕಿ ಪ್ರೇಕ್ಷಕರಿಗೆ ಅದ್ಭುತವಾದದ್ದನ್ನ ನೀಡಬೇಕು ಅನ್ನೋ ಆತನ ಡೆಡಿಕೇಶನ್ ನಿಜಕ್ಕೂ ಗ್ರೇಟ್. ಈ ಯಶಸ್ಸು ಕೇವಲ ವಿಡಿಯೋಗಳಿಗೆ ಮಾತ್ರ ಸೀಮಿತ ಆಗಿಲ್ಲ. ಆತ ಫೀಸ್ಟೇಬಲ್ಸ್ ಅನ್ನೋ ಬೃಹತ್ ಚಾಕ್ಲೇಟ್ ಬ್ರ್ಯಾಂಡ್ ಕೂಡ ಸ್ಥಾಪಿಸಿದಾನೆ. ಆರಂಭದಲ್ಲಿ ವಾಲ್ಮಾರ್ಟ್ನಲ್ಲಿ ಈ ಚಾಕ್ಲೇಟ್ ಬಾರ್ಗಳು ಒಡೆದು ಹೋಗ್ತಿದ್ದಾಗ ಆತ ಎದೆಗುಂದಲಿಲ್ಲ. ಬದಲಾಗಿ ಪ್ಯಾಕೇಜಿಂಗನ್ನೇ ಕಂಪ್ಲೀಟಾಗಿ ರೀಡಿಸೈನ್ ಮಾಡಿದ. ರೈತರಿಗೆ ಸರಿಯಾದ ವೇತನ ನೀಡಿ ನೀತಿಕವಾಗಿ ಬೆಳೆದ ಕೋಕೋ ಬಳಸೋ ಮೂಲಕ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿಯೂ ಸಕ್ಸಸ್ ಕಂಡಿದ್ದಾನೆ. ಕಲಿಯುವ ಹಸಿವಿದ್ರೆ ಯಾವ ಫೀಲ್ಡಲ್ಲಾದ್ರೂ ಗೆಲ್ಬೋದು ಅನ್ನೋದಕ್ಕೆ ಇದೇ ಸಾಕ್ಷಿ. ಒಂದು ಖಾಲಿ ಕೋಣೆಯಲ್ಲಿ ಯಾರ ಸಪೋರ್ಟ್ ಇಲ್ದೆ ಕರುಳಿನ ಕಾಯಿಲೆಯ ನೋವು ತಿಂತ ಕ್ಯಾಮ್ರಾ ಮುಂದೆ ಮಾತಾಡ್ತಿದ್ದ ಆ ಒಂಟಿ ಹುಡುಗ ಇವತ್ತು $1 ಬಿಲಿಯನ್ ಸಾಮ್ರಾಜ್ಯದ ಒಡೆಯ. ಇದು ನಮಗೆಲ್ಲರಿಗೂ ಕಲಿಸೋ ಪಾಠ ಒಂದೇ: ನಿರಂತರ ಪ್ರಯತ್ನ ಒಬ್ಬ ಸಾಮಾನ್ಯ ವ್ಯಕ್ತಿಯ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸಬಲ್ಲದು. ಎಷ್ಟೇ ಕಷ್ಟ ಬರಲಿ, ಜಗತ್ತೇ ನಮ್ಮ ವಿರುದ್ಧ ಇರಲಿ, ಅಚಲ ನಂಬಿಕೆ ಮತ್ತು ನಿರಂತರ ಶ್ರಮ ಇದ್ರೆ ಯಾವುದೂ ಅಸಾಧ್ಯವಲ್ಲ. ಈ ಅದ್ಭುತ ಕತೆ ಒಂದು ಬಹುದೊಡ್ಡ ಪ್ರಶ್ನೆಯನ್ನು ನಮ್ಮ ಮುಂದೆ ಇಡುತ್ತೆ. ಇತಿಹಾಸವನ್ನ ಸೃಷ್ಟಿಸಲು ಕೇವಲ ಟ್ಯಾಲೆಂಟ್ ಇದ್ರೆ ಸಾಕಾ, ಅಥವಾ ಒಂದು ರೀತಿಯ ಗೀಳು ಮತ್ತು ಹುಚ್ಚುತನ ಕೂಡ ಬೇಕಾ? ಇದು ನಾವೆಲ್ಲರೂ ಕೂತು ಆಳವಾಗಿ ಯೋಚಿಸಬೇಕಾದ ವಿಚಾರ. ಈ ಸಂಚಿಕೆ ಇಲ್ಲಿಗೆ ಮುಗಿಯುತ್ತೆ. ಮುಂದಿನ ಬಾರಿ ಮತ್ತೊಂದು ರೋಚಕ ವಿಷಯದೊಂದಿಗೆ ಸಿಗೋಣ.